ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ನೀವು ಆಚೆಗೆ ಬರೋಷ್ಟೊತ್ತಿಗೆ ಅಂದ್ಬಿಟ್ಟು ಸರ್ರು ಕರೆದು. ಆಮೇಲೆ ಯಾವುದು ಒತ್ತಡ ಕೊಟ್ಟಿಲ್ಲ ಸರ್. ಹಿಂಗೆ ಒಂದು 10 ನಿಮಿಷ ಶೂಟಿಂಗ್ ಹೋಗೋದು, ಒಂದು 10 ನಿಮಿಷ ಲೇಟ್ ಆದರೂ ಪಾಪ ಅಡ್ಜಸ್ಟ್ ಮಾಡ್ಕೊ ಬೇರೆ ಸೀನ್ ಶೂಟಿಂಗ್ ಮಾಡೋದು. ಅಂದರೆ ಆ ಕಂಫರ್ಟ್ ಝೋನು ಡೈರೆಕ್ಟ್ರು ನನಗೆ ಫಸ್ಟು ಈಗ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಒಂದು ಇರ್ತದೆ ಗೊತ್ತಾ ಸರ್, ಇದು ಡೈರೆಕ್ಟ್ರು ಇದು ಅಂತ ಆ ಭಯನೇ ಎಲ್ಲೂ ಕೊಡ್ದೇ ಎಲ್ಲ ಇಡೀ ಟೀಮು, ಪ್ರೊಡ್ಯೂಸರು, ಡೈರೆಕ್ಟ್ರು, ಕ್ಯಾಮ್ರಾಮನ್ ಸರು ಎಲ್ಲರೂ ಅಷ್ಟು ಆರ್ಟಿಸ್ಟ್ಗಳು ಜೊತೆಲಿ ಮಾಡಿದವರು. ಆಮೇಲೆ ನಾಯಕ ನಟ ಅನ್ನೋದಕ್ಕಿಂತ ಒಂದು ಚೆನ್ನಾಗಿರೋದು ಒಂದು ಪಾತ್ರ. ಈಗ ಎಲ್ಲರೂ ಇದು ಅದೇ ಇದು ಜರ್ನಿ ಕಥೆ ಆಗಿರೋದ್ರಿಂದ ಈಗ ನಾಯಕ ನಟನ ನನಗೆ ಭಯ ಆಗ್ಬಿಡ್ತದೆ, ಅಯ್ಯೋಯಪ್ಪ ನಾಯಕ ನಟನ ಅಂತ. ಜರ್ನಿ ಕಥೆ ಆಗಿರೋದ್ರಿಂದ ಎಲ್ಲರೂ ಈಗ ಗೌರವ್ ಸರು, ನಾನು, ಶ್ವೇತಾ ಮೇಡಮು, ಸಾಧು ಸರು ಎಲ್ಲರೂ ಒಂದಲ್ಲ ಒಂದು ಕತೆಗೆ ಲಿಂಕು. ನೀವು ಸಿನಿಮಾ ಪೂರ್ತಿ ಎಲ್ಲರೂ ಇರ್ತೀವಿ. ಹಾಂ, ಸಿನಿಮಾ ಮಾಡಬೇಕಂತ ಮೊದಲಿಂದ ದೊಡ್ಡ ಆಸೆ ಇತ್ತು, ಅದೆಲ್ಲೋ ಈಗ ಈಡೇರ್ತದೆ. ಹ್ಞೂ ಸರ್, ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು. ಅದು ಈಗ ಆ್ಯಕ್ಟ್ರು ಈಗ ಆ್ಯಕ್ಟಿಂಗ್ ಗುರುತಿಸ್ಕೊಂಡಿರೋದ್ರಿಂದ ಈಗ ಆ್ಯಕ್ಟಿಂಗಲ್ಲಿ ಒಂದಷ್ಟು ಕಂಟಿನ್ಯೂ ಆಗಿರೋದ್ರಿಂದ ಸಾರು ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಮುಂಚೆ ಸಿನಿಮಾ ಮಾಡಿ ಒಂದಷ್ಟು ಸಿನಿಮಾ ಮಾಡಿರೋದ್ರಿಂದ ಡೈರೆಕ್ಷನ್ ನನಗೆ ಅದು ಸಾರಿಗೂ ಒಂದು ನಂಬಿಕೆ ಇಡ್ಬೋದಪ್ಪ, ನಂಬಿಕೆ ಇಟ್ಟು ಮಾಡ್ಬೋದಪ್ಪ ಅನ್ನೋದೊಂದು ಧೈರ್ಯ. ಬಿಗ್ ಬಾಸ್ ಸಾಧು ಸರ್ ಸೇರಿದಂತೆ ದೊಡ್ಡ ಸ್ಟಾರ್ಸ್ ಕಾಸ್ಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಸಿನಿಮಾದ. ಅದ್ರ ಬಗ್ಗೆ ಸಾಧು ಸರ್ ಜೊತೆ ಆ್ಯಕ್ಟ್ ಮಾಡೋಂಥದ್ದು, ಯಾಕೆಂದರೆ ಒಂದು ಟೈಮಲ್ಲಿ ಅವರೆಲ್ಲ ನಮ್ಮ ರೋಲ್ ಮಾಡೆಲ್ ಆಗಿರ್ತಾರೆ ಸಿನಿಮಾ ಅಂತ ಬಂದಾಗ. ಸೊ ಅವ್ರ ಜೊತೆ ನಡೆಸೋದು. ಹ್ಞೂ ಸರ್, ಇದು ಸಾಧು ಸರ್ ಈಗ ಹೆಂಗೆ ಅಂದರೆ ಎಲ್ಲೂ ಹೋಯ್ತಿರಲ್ಲ ಅವರು. ಶಾರ್ಟು ಬೇರೆಯವ್ರದ್ದು ಇದ್ದಾಗಲೂ ಈಗ ಶಾರ್ಟ್ ಮುಗಿದು ಇಲ್ಲ ರೆಡಿ ಆಗಬೇಕು, ಅಲ್ಲೇ ಕೂತ್ಕೊಂಡು ಚೇರ್ ಹಾಕಿ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಹೇಳೋರು, ಅವ್ರ ಅನುಭವಗಳು ಹೇಳೋರು. ಆವಾಗ ಒಂದು ಸಿನಿಮಾ ಮಾಡೋದು, ಅವಾಗ ಹಿಂಗೆ ಆಗಿತ್ತು, ಇಲ್ಲೊಂದು ಸಿನಿಮಾ ಮಾಡೋದು, ಇನ್ಸಿಡೆಂಟ್ ಆಗಿತ್ತು, ಒಂದು ಅಷ್ಟು ಹೇಳೋರು. ನಾನು ಇಲ್ಲಿ ಎಲ್ಲ ಸುತ್ತ. ಆಮೇಲೆ ಅವ್ರ ಫೋಟೋ ಎಲ್ಲ ಈಗ ಬೇರೆ ದೇಶಕ್ಕೆ ಹೋಗಿ ತಗೊಂಡಿರೋ ಫೋಟೋ ಎಲ್ಲ ತೋರಿಸೋದು, ಇಲ್ಲಿ ಹೋಗಿದೆ ಈ ದೇಶಕ್ಕೆ, ಇದು ಫೇಮಸ್ಸು, ನೀನು ಹೋಗು ಸುತ್ತಾಡಬೇಕು, ನಾನು ಎಲ್ಲ ದೇಶನೂ ಸುತ್ತಾಡಿದ್ದೀನಿ, ನೀನು ಸುತ್ತಾಡಬೇಕು, ಜೀವನದಲ್ಲಿ ಎಂಜಾಯ್ ಮಾಡಬೇಕು ಅಂತ ಒಂದು ಅಷ್ಟು ಹೇಳೋದು. ಅದೆಲ್ಲ ಅವ್ರ ಅನುಭವ ಹಂಚ್ಕೊತಾರಲ್ಲ ಸರ್, ಅದು ಸಖತ್ ಖುಷಿ. ಅವ್ರ ಪಾಡ್ಗೆ ಅವ್ರು ಇರ್ಬೋದು, ನಮ್ಮ ಪಾಡ್ಗೆ ಅವ್ರ ಪಾಡ್ಗೆ ಅವ್ರು ಇರ್ಬೋದು. ಕರೆದ್ಬಿಟ್ಟು ಮಾತಾಡ್ಸೋದಾಯ್ತಲ್ಲ ಹಿಂಗೆ ಅಂತ ಎಲ್ಲ ಹೇಳೋದಾಯ್ತಲ್ಲ, ಅದು ಎಷ್ಟು ಜನ ಮಾಡ್ತಾರೆ ಸರ್. ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಮುನ್ನಾ ಬಾಯ್ ಹೆಸರಲ್ಲೇ ಒಂದು ಗ್ಯಾಂಗ್ಸ್ಟರ್ ಕೊಡ್ತಾ ಇದೆ. ಸೊ ಹಿಂಗೆ ಏನು ಸಿನಿಮಾದ ಕತೆ ಅಂತ? ಸಿನಿಮಾದ ಕತೆ ಅಲ್ಲ ಸರ್, ಜರ್ನಿ ಕತೆ. ಜರ್ನಿ ಕತೆಲಿ ಈಗ ನಾನು, ಗೌರವ್ ಶೆಟ್ಟಿ ಅವರು, ಶ್ವೇತಾ ಅವರು ಎಲ್ಲರೂ ಒಂದು ಜರ್ನಿ. ಸಾಧು ಸರು ಈಗ ಆ ಫ್ರೇಮಲ್ಲಿ ಎಷ್ಟು ಜನ ಅವರೇ ಎಲ್ಲರೂ ಆ ಜರ್ನಿಲಿ ಇನ್ವಾಲ್ವ್ ಆಗಿ ಆ ಜರ್ನಿ ಹೆಂಗೆ ಆ ಜರ್ನಿ ಕತೆ ಹೆಂಗೆ ಮೂವ್ ಆಯ್ತದೆ, ಅದು ಏನು ಅನ್ನೋದೇ ಸಿನಿಮಾ. ಬಿಗ್ ಬಾಸ್ ಆದಮೇಲೆ ಅವಕಾಶಗಳು ಯಾವ ರೀತಿ ಬರ್ತಾ ಇದೆ ಗಿಲ್ಲಿ ಅವ್ರಿಗೆ? ಗೊತ್ತೈತೆ ಸರ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ, ಗೊತ್ತೈತೆ, ಎಲ್ಲ ಆಯ್ತೈತೆ. ಅದೇ ಏನು ಮಾಡಬೇಕು ನೆಕ್ಸ್ಟು, ಏನು ಆಗಬೇಕು, ಏನು ಇದು ಮಾಡಬೇಕು ಅನ್ನೋದೇ ಇನ್ನೂ ಬೇಕು. ಇನ್ನೊಂದು ವಾರ 15 ದಿನ ಬೇಕು, ಏನಾದ್ರು ಒಂದು ಡಿಸಿಷನ್ ತಗೋಬೇಕಂತ. ಯಾವುದು ಮೇಡಮ್? ಯಾವುದು? ಹಾಂ. ಅದೇ ಮೇಡಮ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ. ಬರ್ತಾ ಇದ್ದೀನಿ ಅಂದರೆ 100% ಅದು ಫೈನಲ್ ಆಗಿಲ್ಲ. ಅದೇ ಈಗ ಮಾತಾಡೋಕೆ ಮೇಡಮ್ ಮಾತುಕತೆ ನಡೀತಾವೆ. ಯಾವುದಾದ್ರೂ ಟ್ರಯಾಂಗಲ್ ಲವ್ ಸ್ಟೋರಿ ಬಂದಿದೆಯಾ ನಿಮ್ಮನ್ನ ಮತ್ತೆ ಕಾವ್ಯನ ಮತ್ತೆ ರಕ್ಷಿತಾನ ಹಾಕೊಂಡು? ಯಾವುದಾದ್ರೂ? ಅಯ್ಯೋ, ಅವೇ ಜಾಸ್ತಿ ಬರ್ತಾವೆ. ಹೌದಾ? ಒಪ್ಕೊಂತೀರಾ ಹೇಗೆ ಅಂತ? ಅದೇ ನೋಡ್ಬೇಕಲ್ಲ ಮೇಡಮ್, ಈಗ ಅವರು ನಮ್ದು ಅದು ಏನು ಎತ್ತ ಅಂತ ನೋಡಿ ಒಪ್ಕೋಬೇಕಲ್ಲ. ಈಗ ಅದು ತಪ್ಪಲ್ಲ. ಈಗ ಅದು ಈಗ ಶೋ ನೋಡಿ ಇದ್ರಲ್ಲೆಲ್ಲ ನೋಡ್ಬಿಟ್ಟು ಇದೆಲ್ಲ. ಈಗ ನಾನು ಆಚೆ ಬಂದ್ಮೇಲೆ ನಾನು ಹೊಸಿ ಬಿದ್ದು ನಗಡೆಲ್ಲ ಸೂರ್ಯವಂಶದ್ದೆಲ್ಲ ನನ್ನ ರಕ್ಷಿತಾ ಕಾವ್ಯ ಇವ್ರನ್ನೆಲ್ಲ ಸೇರಿಸಿ ಸೂರ್ಯವಂಶ, ಆಮೇಲೆ ಬೃಂದಾವನ ದರ್ಶನ್ ಸರ್ದು ಬೃಂದಾವನ ಸಿನಿಮಾ ಇದೆಯಲ್ಲ, ಅದೆಲ್ಲನೂ ಆ ಮಕ್ಕನೆಲ್ಲ ಎಡಿಟ್ ಮಾಡಾಕ ಅದು ಓಕೆ, ಅವರೇನೋ ಮಾಡಿದ್ರು. ನಿಮ್ಮ ಚಾಯ್ಸ್ ಹೇಳಿ. ಹಂಗಾದ್ರೆ ಬೃಂದಾವನ ಸಿನಿಮಾದಲ್ಲಿ ಇಬ್ರು ಒಪ್ಕೋತಾರೆ, ಹೀರೋ ದರ್ಶನ್ ಅವರು. ಸೊ ನೀವು ಇಬ್ರು ಒಪ್ಕೊಂತೀರಾ, ಇಲ್ಲಿರೋ ಯಾರಾದ್ರೂ ಒಬ್ರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ? ಏನಕ್ಕೆ ಇಬ್ರು ಒಪ್ಕೊಳ್ಳಿ? ಯಾರ ಜೊತೆ ಅಲ್ಲ, ಈಗ ನಿಮ್ಮ ಜೊತೆನೂ ಮಾತಾಡಿದ್ದೀನಿ ಸುಮಾರು. ನೀವು ಎಷ್ಟು ಸಲ ಫೋನ್ ಮಾಡಿದ್ದೀರ ನನಗೆ? ನಾನು ಮಾಡಿದ್ದೀನಿ. ಇದು ಜಾತ್ರೆಗಳಲ್ಲಿ ಈ ತೋಲು ಬೊಂಬೆ ಅದಕ್ಕೆಲ್ಲ ನಿಮ್ಮಿಬ್ಬರನ್ನ ಜೋಡಿ ಮಾಡ್ತಿದ್ದಾರೆ. ಕಾವ್ಯ ಮತ್ತೆ ನಿಮ್ಮನ್ನ ಗಿಲ್ಲಿ ಅವ್ರನ್ನ ಮಾಡ್ಬಿಟ್ಟು ಓಡಿಸ್ತಿದಾರಲ್ಲ ಈ ಜಾತ್ರೆಗಳಲ್ಲಿ. ಸೊ ಏನು ಅನ್ಸುತ್ತೆ ಅದನ್ನೆಲ್ಲ ನೋಡಿದಾಗ? ಅದು ನೋಡಿದೆ, ಸಖತ್ ಖುಷಿ ಆಯಿತು. ಈಗ ನಾನು ಆಚೆಗೆ ಬಂದಾಗಲೂ ಒಂದು ಅನ್ಕೊಂಡಿದ್ದೆ, ಬಿಡಪ್ಪ ಈ ಒಂದು ವಾರ ಅಂದರೆ ಗೆದ್ದವನಿ ಆಚೆ ಬಂದೈತೆ, ಬಿಗ್ ಬಾಸ್ ಮುಗಿದು ಈಗ ತಾನೇ ಆಗೈತಲ್ಲ, ಒಂದು ವಾರ ಇರ್ತದೆ ಈ ಬಿಸಿ ಎಲ್ಲ, ಆಮೇಲೆ ಎಲ್ಲ ಮಾಮೂಲಿ ನಾರ್ಮಲ್ ಆಯ್ತದೆ, ನಾನು ಆರಾಮಾಗಿ ಇರ್ಬೋದು ಓಡಾಡ್ಕೊಂಡು ಅಂತ. ಅದು ಒಂದು ನೋಡಿ ಒಂದು 15-20 ದಿನ ಆದ್ರೂ ಎಲ್ಲರೂ ಒಂದು ಕಡೆ ಏನಾರು ಒಂದು ಆಯ್ತಾ ಇರ್ತದೆ. ಈಗ ನೀವು ಹೇಳಿದ್ರಲ್ಲ, ಓಡಿಸೋದು, ಎತ್ತುಗಳ ಮೇಲೆ ಕಟ್ಕೊಂಡು ಜಾತ್ರೆಲೆಲ್ಲ ಇದು ಮಾಡೋದು, ಅದು ಗೊಂಬೆಗಳು ಕಟ್ಕೊಂಡು ಓಡಿಸೋದು ಅಂತ, ಅದು ನಿಜವೂ ಸಖತ್ ಖುಷಿ ಆಯ್ತದೆ. ಅಯ್ಯೋ ಇನ್ನೂ ಆಯ್ತಲ್ಲಪ್ಪ ಅಂತ.
ಸರಿ, ಇವಾಗ ಈ ಟೈಮ್ ಅನ್ನೋದನ್ನ ಎಷ್ಟು ನಂಬ್ತೀರಾ? ಬಿಕಾಸ್ ನೀವು ಸೂಪರ್ ಹಿಟ್ ಸಿನಿಮಾ ಮಾಡ್ಬಿಟ್ಟು ಹೋದ್ರಿ, ಬಿಗ್ ಬಾಸ್ ಕೂಡ ಸೂಪರ್ ಹಿಟ್ ಆಯ್ತು, ಜೊತೆಗೆ ಇಲ್ಲಿ ನೀವು ಕೂಡ ಲೀಡಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು, ಇದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಕೋಇನ್ಸಿಡೆನ್ಸು, ಇದೆಲ್ಲ ಗಿಲ್ಲಿ ಹೆಸರಲ್ಲಿ ಬರ್ದಿಟ್ಟಿದೆ ಆಲ್ರೆಡಿ ಅಂತ ಅನ್ಸುತ್ತೆ. ಸೊ ಅದನ್ನ ಯಾವ ಥರ ನಂಬ್ತೀರಾ ನೀವು? ಟೈಮ್ನ ಯಾವ ಥರ ನಂಬ್ತೀರಾ? ಅದೇ ಮೇಡಮ್, ನಾನು ಎಲ್ಲೋದ್ರೂ ಅದೇ ಹೇಳ್ತೀನಿ. ಈಗ ನನ್ನಿಂದ ಆಗ್ಬಿಡ್ತು, ನಾನು ಮಾಡ್ಬಿಟ್ಟೆ, ಇವನೇ ಅದೆಲ್ಲ ಅದು ಟೈಮಿಗೆ ಸಿಗೋ ಜನ ಎಲ್ಲ ತುಂಬ ಮ್ಯಾಟ್ರ್ ಆಯ್ತಾರೆ. ಅದು ಟೈಮು ಈಗ ಕೆಲವೊಂದು ನಾನು ಅನ್ಕಂಡು ಇದಾಗಿದ್ರೆ ಹೆಂಗಿರೋದು, ಈಗ ನಮ್ಮ ಲೈಫಲ್ಲಿ ಒಂದು ಅನ್ಕೊಂಡಿರ್ತೀವಿ ಗೊತ್ತಾ, ಹಿಂಗಾದ್ರೆ ಹೆಂಗಿರ್ತದೆ. ಈಗ ನಾ ಸುಮ್ಮನೆ ಈಗ ಏನಾರು ಒಂದು 100 ಕೋಟಿ ದುಡ್ಡು ಸಿಕ್ಬಿಟ್ರೆ ಹೆಂಗಿರ್ತದೆ ಅಂತ ಅನ್ಕೊಂಡಿರ್ತೀವಿ ನೋಡ್ರಿ. ಸಿಕ್ಬಿಟ್ರೆ ಹೆಂಗಿರ್ತದೆ ಹೇಳಿ ಸಡನ್ ಆಗಿ. ಅದು ಈಗ ನಾನು ಕೆಲವೊಂದು 3-4 ಇನ್ಸಿಡೆಂಟ್ ಹಂಗೆ ಹಿಂಗಾದ್ರೆ ಹೆಂಗಿರ್ತದೆ ಅಂತ ನಾನು ಊರಲ್ಲಿದ್ದಾಗ ಅನ್ಕವೆ.